ಮೈಸೂರು ಲೋಕಸಭಾ ಚುನಾವಣೆಯನ್ನ ಗೆಲ್ಲೇಬೇಕು ಅನ್ನುವಂತಹ ಪಣವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೊಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕೂಡ ಕರೆಯಲಾಗಿದೆ ಮೈಸೂರಿನಲ್ಲಿ. ಮೈಸೂರು ಕೊಡಗು ಲೋಕಸಭಾ ಗೆಲ್ಲುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಫೀಲ್ಡ್ಗಿಳಿದಿದ್ದಾರೆ. ಮೈಸೂರಿನಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆಯನ್ನು ಕೂಡ ನಡೆಸಲಾಗಿದೆ. ಶಾಸಕರು, ಮಾಜಿ ಶಾಸಕರು, ಬ್ಲಾಕ್ ಅಧ್ಯಕ್ಷರ ಜೊತೆಗೆ ಮುಖ್ಯಮಂತ್ರಿಗಳ ಸಭೆ ಆಗಿತ್ತು. ಜಿಲ್ಲಾ ನಾಯಕರಿಗೆ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಚಿವರಿದ್ದ ಕ್ಷೇತ್ರದಲ್ಲಿ 50,000 ಲೀಡ್ ಮತಗಳು ತರಲೇಬೇಕು ಅನ್ನುವಂತಹ ಒಂದು ಅವರಿಗೆ ಸವಾಲನ್ನ ಹಾಕಿದ್ದಾರೆ. ಅವರಿಗೆ ಈ ಬಗ್ಗೆ ಟಾರ್ಗೆಟ್ ಅನ್ನ ಕೊಡಲಾಗಿದೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡ್ ಬರಲು ಶಾಸಕರು ಶ್ರಮಿಸಬೇಕು ಅನ್ನೋದು ಮುಖ್ಯಮಂತ್ರಿಗಳ ಇಂಗಿತ. ಮೈಸೂರು ಗೆಲ್ಲಲು ಸಿಎಂ ಸಿದ್ದರಾಮಯ್ಯನವರು ಟಾಸ್ಕ್ ಒಂದನ್ನ ಅಲ್ಲಿರ್ತಕ್ಕಂತಹ ಶಾಸಕರಿಗೆ, ಸಚಿವರಿಗೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ. ಶಾಸಕರುಗಳಿಗೆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ನೀವು ಇಷ್ಟು ಲೀಡ್ನಲ್ಲಿ ಗೆಲ್ಲಿಸಿಕೊಳ್ಳೇಬೇಕು ಅನ್ನೋದು ಮುಖ್ಯಮಂತ್ರಿಗಳ ಟಾರ್ಗೆಟ್. ಮೈಸೂರು ಕೊಡಗು ಕ್ಷೇತ್ರದಲ್ಲಿ 1 ಲಕ್ಷ ಲೀಡ್ನ ಬಯಸ್ತಾ ಇದ್ದಾರೆ. ಹುಣಸೂರು, ಚಾಮುಂಡೇಶ್ವರಿಯಲ್ಲಿ 60,000 ಲೀಡ್ ಬರಬೇಕು ಅಂತ. ಇನ್ನು ಚಾಮರಾಜ ಮತ್ತು ಎನ್ಆರ್ ಕ್ಷೇತ್ರದಲ್ಲಿ 1 ಲಕ್ಷ ಲೀಡ್ ಟಾರ್ಗೆಟ್ ಅನ್ನ ಕೊಡಲಾಗಿದೆ. ಪಿರಿಯಾಪಟ್ಟಣದಲ್ಲಿ 50,000 ಲೀಡ್ ಬರಬೇಕು ಅನ್ನುವಂತಹ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರುಗಳಿಗೆ ಈ ಟಾಸ್ಕ್ ಅನ್ನ ಸಿಎಂ ಸಿದ್ದರಾಮಯ್ಯನವರೇ ಇವತ್ತು ನಡೆಸಿದಂತಹ ಸಭೆಯಲ್ಲಿ ಕೊಡೋ ಮೂಲಕವಾಗಿ ಈ ಗೆಲುವು ನಿಮ್ಮದಾಗಿರ್ಬೇಕು, ನಿಮ್ಮ ಶ್ರಮದ ಗೆಲುವಾಗಿರ್ಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಸಕರುಗಳು ಈ ಒಂದು ಸವಾಲನ್ನ ಸ್ವೀಕರಿಸಿ ಅವರವರ ಕ್ಷೇತ್ರದಲ್ಲಿ ಓಡಾಟವನ್ನ ನಡೆಸಬೇಕಾಗಿದೆ. ಸಭೆಯಲ್ಲಿ ಮುಖಂಡರು ಹಾಗೂ ಶಾಸಕರಿಗೆ ಸಿಎಂ ಕಿವಿಮಾತು ಸಹ ಹೇಳಿದ್ದಾರೆ. ಸಭೆಯಲ್ಲಿ ಸಿಎಂರಿಂದ ಶಾಸಕರಿಗೆ ಕೆಲ ಕಿವಿ ಮಾತುಗಳು ಕೂಡ ಹೋಗಿವೆ. ಸಭೆಯಲ್ಲಿ ಮುಖಂಡರು ಹಾಗೂ ಶಾಸಕರಿಗೆ ಸಿಎಂ ಕೊಟ್ಟಂತಹ ಕಿವಿ ಮಾತು ಏನು ಹಾಗಾದ್ರೆ, ಯದುವೇ ಟಾರ್ಗೆಟ್ ಮಾಡುವುದು ಬೇಡ, ಬಿಜೆಪಿ ಅಷ್ಟೇ ನಮ್ಮ ಒಂದು ಟಾರ್ಗೆಟ್ ಆಗಿರಬೇಕು. ಶಾಸಕರುಗಳಿಗೆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆ ಮೂಲಕವಾಗಿ ಕೆಲವು ಕ್ಷೇತ್ರಗಳಲ್ಲಿ ಈ ರೀತಿಯಾದಂತಹ ಒಂದು ಸವಾಲು ಕಾಂಗ್ರೆಸ್ಗೆ ಇದೆ. ಅಂದ್ರೆ ಅಭ್ಯರ್ಥಿಯನ್ನ ಟಾರ್ಗೆಟ್ ಮಾಡಲಾರದೆ ಕೇವಲ ಬಿಜೆಪಿ ಪಕ್ಷವನ್ನಷ್ಟೇ ಟಾರ್ಗೆಟ್ ಮಾಡಬೇಕು ಅನ್ನುವಂತಹ ಕಿವಿ ಮಾತನ್ನು ಕೂಡ ಕೊಟ್ಟಿದ್ದಾರೆ ಸಿಎಂ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ನಿಂದ. ಕೆಪಿ ನಾಗರಾಜ್, ಮೈಸೂರು ಕೊಡಗಿನಲ್ಲಿ ಗೆಲುವನ್ನ ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಖುದ್ದು ಫೀಲ್ಡ್ಗೆ ಇಳಿದಿದ್ದಾರೆ. ಯಾವೆಲ್ಲ ಕಿವಿ ಮಾತು ಅಥವಾ ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡಿದ್ದಾರೆ, ಇದಕ್ಕೆ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ಹೊರಹೊಮ್ಮಿವೆ ಸಭೆಯಲ್ಲಿ? ದಿವ್ಯಾ, ಮೊದಲನೇದಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಏನು ಈ ಕಡೆ ಈ ಮೈಸೂರು ಭಾಗದ ಪ್ರಮುಖವಾದಂತಹ ಶಾಸಕರಿಗೆ ಮತ್ತು ಮಾಜಿ ಶಾಸಕರುಗಳಿಗೆ ಒಂದು ಕಿವಿಮಾತು ಹೇಳಿರುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯದುವೀರ್ ಅವರನ್ನು ಟಾರ್ಗೆಟ್ ಮಾಡಕೂಡದು. ಯದುವೀರ್ ಅವರನ್ನ ಉದ್ದೇಶಿಸಿ ಯಾವುದೇ ರೀತಿಯಂಥ ಹೇಳಿಕೆಗಳನ್ನ ನೀವು ಕೊಡಬಾರ್ದು. ನಮ್ಮ ಟಾರ್ಗೆಟ್ ಏನಿದ್ರು ಕೂಡ BJP ಅಂಥದ್ದು. ಯಾಕಂದರೆ ಎಮೋಷ್ನಲ್ ಆದಂಥ ವಿಚಾರಗಳನ್ನು ತಿರುಗಿಸುವಂಥ ವಿಚಾರದಲ್ಲಿ BJP ಅವರು ಎಕ್ಸ್ಪರ್ಟ್ಸ್ ಇದ್ದಾರೆ. ಹಾಗಾಗಿ ಅವರಿಗೆ ಆಹಾರವಾಗುವಂಥ ಕೆಲಸವನ್ನು ನೀವು ಮಾಡಬೇಡಿ. ಯಾವುದೇ ಹಂತದಲ್ಲೂ ಕೂಡ ಯದುವೀರ್ ಅವರನ್ನ ಟೀಕೆಗೆ ಇಳಿಬಾರ್ದು. ಅದು ಯಾವುದೇ ಪ್ರಚಾರ ಸಭೆಯಲ್ಲಿ ಅಥವಾ ಯಾವುದೇ ಮಾಧ್ಯಮಗಳಿಗೆ ಹೇಳಿಕೆ ನೀಡುವಂಥ ವಿಚಾರದಲ್ಲಿ ಆ ವಿಚಾರದಲ್ಲಿ ತಾವು ಗಮನ ಹರಿಸಲೇಬೇಕು. ಇದನ್ನು ನನ್ನ ಸೂಚನೆ ಅಂತನಾದರೂ ತಿಳ್ಕೊಳ್ಳಿ ಅಥವಾ ಆದೇಶ ಅಂತನಾದರೂ ತಿಳ್ಕೊಳ್ಳಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಮ್ಮ ಸಂದೇಶವನ್ನು ರವಾನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಟಾಸ್ಕನ್ನು ಫಿಕ್ಸ್ ಮಾಡಿರುವಂಥದ್ದು 2014 ಮತ್ತು 2019 ಲೋಕಸಭಾ ಚುನಾವಣೆಯ ಅಂಕಿಅಂಶಗಳನ್ನು ಕೂಡ ಸಿಎಂ ಖುದ್ದು ಆಯಾ ಕ್ಷೇತ್ರಗಳಿಂದ ಪಡೆದುಕೊಂಡಿರುವಂಥದ್ದು. ತಮ್ಮ ಕ್ಷೇತ್ರದಲ್ಲಿ ಓಸತಿ ಯಾರು ಲೀಡ್ ಬಂದಿದ್ರು, ನಮಗೆ ಎಷ್ಟು ಬಂದಂಥ ಲೀಡ್ ಎಷ್ಟು, BJPಗೆ ಬಂದಂಥ ಲೀಡ್ ಎಷ್ಟು ಎಂಬುದನ್ನು ಪಡೆದುಕೊಂಡಿದ್ದಾರೆ. ಒಟ್ಟು ಕಳೆದ 2019 ಚುನಾವಣೆಯಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಲ್ಲಿ BJPಗೆ ಲೀಡ್ ಬಂದಂಥದ್ದು, 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಲೀಡ್ ಬಂದಿತ್ತು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕೊಡಗಿನಲ್ಲಿ 2 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರಿರುವಂಥ ಕಾರಣಕ್ಕೋಸ್ಕರವಾಗಿ ಮತ್ತು ಪಿರಿಯಾಪಟ್ಟಣದಲ್ಲೂ ಕೂಡ ಖುದ್ದು ಸಚಿವರೇ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಟಾರ್ಗೆಟನ್ನು ಸಿದ್ದರಾಮಯ್ಯವರು ಫಿಕ್ಸ್ ಮಾಡಿರುವಂಥದ್ದು. ನನಗೆ ಕೊಡಗಿನ ಭಾಗದಿಂದ 1 ಲಕ್ಷ ಲೀಡ್
ಬೇಕು ಮತ್ತು ಪಿರಿಯಾಪಟ್ಟಣದಲ್ಲಿ ನನಗೆ 50,000 ಲೀಡ್ ಕೊಡಲೇಬೇಕು. ಈ ರೀತಿಯಾಗಿ ಎಲ್ಲ ಹಂತದ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಅವರು ಟಾಸ್ಕನ್ನು ಫಿಕ್ಸ್ ಮಾಡಿದ್ದಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೋ ಅಲ್ಲಲ್ಲಿ ನನಗೆ ಅತಿ ಹೆಚ್ಚಿನ ಲೀಡ್ ಬೇಕು, ನೀವು ಯಾವುದೇ ಕಾರಣಕ್ಕೂ ಕೂಡ ಮೈ ಮರಿಬಾರ್ದು ಅನ್ನುವಂಥ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ದಿವ್ಯಾ. ರೈಟ್, ಕೆಪಿ ನಾಗರಾಜ್, ಯದುವೀರ್ ಅವರನ್ನ ಟಾರ್ಗೆಟ್ ಮಾಡಬೇಡಿ, ಬದಲಾಗಿ ಬಿಜೆಪಿಯೇ ನಮ್ಮ ಟಾರ್ಗೆಟ್ ಆಗಿರಬೇಕು ಅನ್ನುವಂತಹ ಕಿವಿ ಮಾತಿನ ಹಿಂದಿರೋ ಉದ್ದೇಶ ಏನು? ದಿವ್ಯಾ, ಪ್ರಮುಖವಾಗಿ ಯದುವೀರ್ ಅವರ ಬಗ್ಗೆ ಅಥವಾ ಯದುವಂಶದ ಬಗ್ಗೆ ಒಂದು ಎಮೋಷನಲ್ ಆದಂಥ ಒಂದು ಟಚ್ ಮೈಸೂರು ಭಾಗದಲ್ಲಿ ಮತ್ತು ಕೊಡಗಿನ ಭಾಗದಲ್ಲಿದೆ. ಇಂಥ ಸಂದರ್ಭದಲ್ಲಿ ಮತ್ತು ಯದುವೀರ್ ಅವರು ಈ ಹಿಂದೆ ಯಾವ ಚುನಾವಣೆಯನ್ನು ಕೂಡ ಎದುರಿಸಿಲ್ಲ, ಮತ್ತೊಂದಿಲ್ಲ. ಹಾಗಾಗಿ ಯದುವೀರ್ ಅವರನ್ನು ಟೀಕೆ ಮಾಡಿದ್ರೆ ಅದು ಯದುವಂಶಕ್ಕೆ ಟೀಕೆ ಮಾಡಿದ ಅನ್ನುವಂಥ ಅರ್ಥದಲ್ಲಿ ಅದು ಬ್ಯಾಕ್ಫೈರ್ ಆಗುವಂಥ ಸಾಧ್ಯತೆಗಳು ಸ್ಪಷ್ಟವಾಗಿದೆ. ಅಂದರೆ ಯದುವೀರ್ ಅವ್ರನ್ನ ಟೀಕೆ ಮಾಡಿದ್ರೆ ಅದನ್ನು ರಾಜಮನೆತನಕ್ಕೆ ಟೀಕೆ ಮಾಡೋದು ಅನ್ನುವಂಥ ದಾಟಿಯಲ್ಲಿ ಅದಕ್ಕೆ ಅರ್ಥಗಳು ಮೂಡಿಬಿಡುತ್ತೆ, ಅದು ಬ್ಯಾಕ್ಫೈರ್ ಆಗಿಬಿಡುತ್ತೆ. ಯಾಕಂದರೆ ಯದುವಂಶದ ವಿಚಾರ ಅದು ಎಮೋಷ್ನಲ್ ಆದಂಥ ವಿಚಾರ. ಅದರಲ್ಲೂ ಕೂಡ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯದುವಂಶದ ಬಗ್ಗೆ ಒಂದು ರೀತಿಯಾದಂಥ ಪ್ರೀತಿ, ಗೌರವ ಮತ್ತು ಭಕ್ತಿ ಎಲ್ಲದೂ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ಅವರನ್ನು ಟೀಕೆ ಮಾಡುವಂಥ ಬರದಲ್ಲಿ ಒಂದೆರಡು ಪದಗಳು ವ್ಯತ್ಯಾಸ ಆಗಿಬಿಟ್ರು ಕೂಡ ಅದು ಕಾಂಗ್ರೆಸ್ನ ಪಾಲಿಗೆ, ಕಾಂಗ್ರೆಸ್ನ ಅಭ್ಯರ್ಥಿಯ ಪಾಲಿಗೆ ಬಹಳ ದೊಡ್ಡ ಮಟ್ಟದ ದುಬಾರಿ ಆಗುವಂಥ ಸಾಧ್ಯತೆಗಳಿದೆ ಈ ಹಿನ್ನೆಲೆಯಲ್ಲಿ. ಯಾಕಂದರೆ ಮೈಸೂರು ಭಾಗದ ಸ್ಟಡಿ ಭಾಳ ಚೆನ್ನಾಗಿ ಸಿದ್ದರಾಮಯ್ಯವ್ರಿಗೆ ಗೊತ್ತು, ಮೈಸೂರು ಭಾಗದ ಪಲ್ಸ್ ಸಿದ್ದರಾಮಯ್ಯವ್ರಿಗೆ ಸ್ಪಷ್ಟವಾಗಿ ಗೊತ್ತು. ಈ ಕಾರಣಕ್ಕೋಸ್ಕರವಾಗಿ ಆ ಎಮೋಷ್ನಲ್ನ ವಿಚಾರದಲ್ಲಿ ಬಹಳ ನೀವು ಪರ್ಟಿಕ್ಯುಲರ್ ಆಗಿರಬೇಕು. ಒಂದು ಪದವು ಕೂಡ ಆಚೆ ಈಚೆ ಆದರೂ ಕೂಡ ಅದು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ತವರಿನ ಕ್ಷೇತ್ರದ ಮತದಾರರ ಪಲ್ಸ್ ಸಿದ್ದರಾಮಯ್ಯವ್ರಿಗೆ ಸ್ಪಷ್ಟವಾಗಿ ಗೊತ್ತಿರುವಂಥ ಹಿನ್ನೆಲೆಯಲ್ಲೇ ಈ ಒಂದು ಕಿವಿ ಮಾತನ್ನು ಅವರು ಹೇಳಿರುವಂತಹದ್ದು. ದಿವ್ಯಾ. ಥ್ಯಾಂಕ್ ಯು ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ.